ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಭದ್ರಾಪುರ ಗ್ರಾಮದಲ್ಲಿ ಇವತ್ತು ರಕ್ತದ ಕೋಡಿ ಹರಿದಿದೆ. ಹಾಡು ಹಗಲೇ ಮೂವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ನಡೆದ ತ್ರಿಬಲ್ ಮರ್ಡರ್ ಸ್ಟೋರಿ ಇಲ್ಲಿದೆ ನೋಡಿ. ತೋಟದ ಹಾದಿಯಲ್ಲಿ ಬಿದ್ದಿರೋ ಬೈಕ್, ಅಲ್ಲೇ ಪೊದೆಯಲ್ಲಿ ಬಿದ್ದಿರೋ ಕುಡುಗೋಲು, ಪೊಲೀಸ್ ತಂಡದ ಪರಿಶೀಲನೆ, ಇವೆಲ್ಲ ನೋಡ್ತಿದ್ರೆ ಇಲ್ಲೊಂದು ಭೀಕರ ಘಟನೆಯೊಂದು ನಡೆದಿದೆ ಎಂದು ಮತ್ತೆ ಹೇಳಬೇಕಿಲ್ಲ. ಎಸ್, ಇದೇ ತೋಟದ ಹಾದಿಯಲ್ಲಿ ಹಾಡು ಹಗಲೇ ಮೂವರು ಸಹೋದರರ ಬರ್ಬರ ಕೊಲೆ ನಡೆದು ಹೋಗಿದೆ. ಹೌದು, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿ ಎರಡು ಕುಟುಂಬಗಳ ಮಧ್ಯೆ ಆಸ್ತಿ ವಿವಾದ ನಡೆಯುತ್ತಿತ್ತು. ಇವತ್ತು ನಡೆದ ಜಗಳ ಮೂವರ ಕೊಲೆಯೊಂದಿಗೆ ಅಂತ್ಯವಾಗಿದೆ. ಪ್ರಕಾಶ್, ರಮೇಶ್ ಹಾಗೂ ಚಂದ್ರ ಸಹೋದರರು ವೈರಿಗಳ ಕುಡುಗೋಲಿಗೆ ಬಲಿಯಾಗಿದ್ದಾರೆ. ಮಂಜಪ್ಪ ಮತ್ತವರ ಮಕ್ಕಳಿದ್ದ 5 ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆಗೈದಿದೆ. ಇಲ್ಲೇ ಅವ್ರು ಕೆಲಸ ಮಾಡ್ತಿದ್ದವರು, ಎಲ್ಲ ಸತ್ತವರೆಲ್ಲ ಕೆಲಸ ಮಾಡ್ತಿದ್ದವರು. ಇಬ್ಬರು ಅಣ್ಣ ತಮ್ಮದ್ರಲ್ಲಿ ಕೆಲಸ ಮಾಡ್ತಿದ್ರು. ಒಬ್ಬರು ಊಟ ತೊಗೊಂಡ್ಬರ್ತಿರ್ಬೇಕಾದ್ರೆ ಈ ದಾರಿ ವಿಚಾರದಲ್ಲಿ ಅವರಿಗೆ ಮೊದಲಿಂದಲೂ ಸ್ವಲ್ಪ ವೈಮನಸ್ಸಿತ್ತು ಅಂತ ಕಾಣಿಸುತ್ತೆ. ಸೊ ಈ ವೈಮನಸ್ಸನ್ನು ದಾರಿಯಲ್ಲಿ ಬಂದಾಗ, ಊಟ ಕೊಡೋಕ್ಕೆ ಬಂದಾಗ ಅವ್ರಿಗೆ ಅಡ್ಡಾಕಿ ಹೊಡಿತಿರ್ಬೇಕಾದ್ರೆ ಉಳಿದ ಅಣ್ಣ ತಮ್ಮದ್ರು ಬಂದು ರೆಸ್ಕ್ಯೂ ಬಂದಿದ್ದಾರೆ. ಅವ್ರಿಗೂ ಕೂಡ ಹೊಡೆದ್ಬಿಟ್ಟು 3 ಜನ ಡೆತ್ ಆಗಿದ್ದಾರೆ. ಆರೋಪಿಗಳು ಓಡೋಗಿದ್ದಾರೆ 5 ಜನ. ಅವ್ರನ್ನ ಹಿಡಿಯೋ ಪ್ರಯತ್ನದಲ್ಲಿದ್ದೀವಿ. ಟೀಮ್ ಮಾಡಿದ್ದೀವಿ, 2 ಟೀಮ್ ಮಾಡಿಬಿಟ್ಟು ಅವ್ರನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ಪ್ಯೂರ್ ದಾರಿಗೋಸ್ಕರ ಹೊಡೆದಾಡ್ಕೊಂಡು ಜತ್ತಿರುವಂಥ ಜಗಳ ಇದು. ಮೂವರನ್ನ ಕೊಲೆಗೈದ ಶೇಖರಪ್ಪ, ಹನುಮಂತ, ಪರಮೇಶ, ರಮೇಶ ಹಾಗೂ ಗೋಪಿ ನೇರವಾಗಿ ಭದ್ರಾವತಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮುಂದೆ ಶರಣಾಗಿದ್ದಾರೆ. ಅಷ್ಟಕ್ಕೂ ಕೊಲೆಗೆ ಕಾರಣ ಇಷ್ಟೇ. ಕೊಲೆಗೀಡಾದ ಸಹೋದರರ ಗದ್ದೆಗೆ ತೆರಳಬೇಕಂದ್ರೆ ಆರೋಪಿ ಮಂಜಪ್ಪನವರ ತೋಟದ ಮೂಲಕವೇ ಹೋಗಬೇಕಿತ್ತಂತೆ. ಇದಕ್ಕೆ ಮಂಜಪ್ಪ ಕುಟುಂಬ ವಿರೋಧಿಸುತ್ತಿತ್ತು. ಆಗಾಗ ಜಗಳ ನಡೆದು ವಿವಾದ ಸ್ಥಳೀಯ ನ್ಯಾಯಾಲಯದವರೆಗೂ ಹೋಗಿತ್ತಂತೆ. ಆದರೆ ಇವತ್ತು ವಿಕೋಪಕ್ಕೆ ತಿರುಗಿದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಅವ್ರ ಗದ್ದೆಯಲ್ಲೇ ಕಾಲ್ದಾರಿ ಆಗಿತ್ತು ಸರ್. ಇದು ಹೊಡೆದವ್ರ ಗದ್ದೆ. ಇದು ಅವ್ರ ಗದ್ದೆ ಮೇಲೆ ಇವರು ಹೋಗ್ಬೇಕಾಯ್ತು, ಸತ್ತವ್ರ ಮನೆಯವರು. 2-3 ಸಲ ಇದ್ರ ಕಾಲದಾಗೆ ಜಗಳ ಬೇರೆ ನಡೆದಿತ್ತು. ಈ ಓಡಾಡೋದ್ರ ಕಾಲದಾಗ ಜಗಳ ಬೇರೆ ನಡೆದಿತ್ತು. ಅದ್ರ ಕಾಲದಾಗ ಕೇಸು ಕೂಡ ಆಗಿದೆ. ಹೊಳೆನೂರಲ್ಲಿ ಅಲ್ಲಿ ಕೋರ್ಟಿಗೆಲ್ಲ ಹೋಗಿದ್ರು. ಆಮೇಲೆ ಇದು ಇನ್ನೊಂದು ಇವ್ರ ಕಡೆ ಆಯ್ತಾ ಅವ್ರ ಕಡೆ ಆಯ್ತಾ ಅದು ಮಾತ್ರ ಗೊತ್ತಿಲ್ಲ. ಈ ಥರ ಆಗ್ತಾ ಇರಬೇಕಾದ್ರೆ ಇವ್ರ ಕಡೆಯವರು ಬಂದ್ಬಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಬಂದಾಗ ಹೊಡೆದಾಟ ಇರೋ ಸರ್. ಘಟನೆ ನಂತರ ಭದ್ರಾಪುರ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಮೃತರ ಕುಟುಂಬದವರ ರೋಧನ ಮುಗಿಲು ಮುಟ್ಟಿದೆ. ಒಟ್ನಲ್ಲಿ ಸಹೋದರರ ಬರ್ಬರ ಕೊಲೆ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಕಾವೇರಿ ನೀರಿಗಾಗಿ ತಮಿಳುನಾಡು ಹೊಸ ಖ್ಯಾತೆ ತೆಗೆದಿದೆ. ಕಾವೇರಿ ಕೊಳ್ಳದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದ್ರೂ ಕೂಡ ಕೇರಳದ ಪಾಲಿನ ನೀರನ್ನು ತನಗೇ ಬೇಕು ಅಂತಿದೆ ತಮಿಳುನಾಡು. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಖಡಕ್ ಪ್ರತ್ಯುತ್ತರ ಕೊಟ್ಟಿದೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತೆ ಖ್ಯಾತೆ. ಕೇರಳದ ನೀರು ತನಗೆ ಬಿಡಲ್ಪಟ್ಟು. ಕಾವೇರಿ ಸಭೆಯಲ್ಲಿ ಅಮ್ಮನ ದುರಾಸೆ ಬಯಲು. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಾಗುತ್ತಿದೆ. ಇದರಿಂದ ತಮಿಳುನಾಡು ಜೊತೆಗಿನ ಕಾವೇರಿ ತಗಾದೆ ಈ ವರ್ಷ ತಣ್ಣಗಾಗಬಹುದು ಅಂತ ಎಲ್ಲರೂ ಭಾವಿಸಿದ್ದರು. ಆದರೆ ತಮಿಳುನಾಡು ಇದಕ್ಕೆ ಆಸ್ಪದ ಕೊಡದೆ ಮತ್ತೆ ಕಿರಿಕು ಶುರು ಮಾಡಿದೆ. ಇಂದು ದೆಹಲಿಯಲ್ಲಿ ನಡೆದ ಕಾವೇರಿ ತಾತ್ಕಾಲಿಕ ಮೇಲ್ವಿಚಾರಣಾ ಸಮಿತಿ ಸಭೆಯಲ್ಲಿ ಕಾವೇರಿ ವಿಷಯವಾಗಿ ತಮಿಳುನಾಡು ಇವತ್ತು ಹೊಸ ಖ್ಯಾತಿ ತೆಗೆದಿದೆ. ಜುಲೈನಲ್ಲಿ 34 ಟಿಎಂಸಿ ನೀರು ಹರಿಸಬೇಕು. ಆಗಸ್ಟ್ ತಿಂಗಳ 50 ಟಿಎಂಸಿ ನೀರು ಹರಿಸಬೇಕು. ಕಾವೇರಿ ಟ್ರಿಬ್ಯುನಲ್ ಆದೇಶದಂತೆ ನಿಗದಿತ ಪ್ರಮಾಣದಲ್ಲಿ ನೀರು ಕೊಡಬೇಕೆಂದು ತಮಿಳುನಾಡು ಆಗ್ರಹಿಸಿದೆ. ಅಷ್ಟೇ ಅಲ್ಲ, ಕೇರಳಕ್ಕೆ ಬಿಡುವ ನೀರಿನ ಪಾಲು ತನಗೇ ಬೇಕೆಂದು ತಮಿಳುನಾಡು ದುರಾಸೆ ವ್ಯಕ್ತಪಡಿಸಿದೆ. ಕೇರಳಕ್ಕೆ ಬಿಡುವ 21 ಟಿಎಂಸಿ ನೀರು ತಮಿಳುನಾಡಿಗೆ ಬಿಡಿ ಎಂದು ತಮಿಳುನಾಡು ಅಧಿಕಾರಿಗಳು ಕಾವೇರಿ ಮೇಲ್ವಿಚಾರಣಾ ಸಮಿತಿ ಸಭೆಯಲ್ಲಿ ಪಟ್ಟು ಹಿಡಿದಿದ್ದಾರೆ. ಆದರೆ ತಮಿಳುನಾಡಿನ ಪಟ್ಟಿಗೆ ಕಟ್ಟು ಬೀಳಲು ರಾಜ್ಯ ಸರ್ಕಾರ ನಿರಾಕರಿಸಿದೆ.
ಸಭೆಯಲ್ಲಿ ಭಾಗವಹಿಸಿದ್ದ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಎಸ್.ವಿ. ರಂಗನಾಥ್ ಈಗಾಗಲೇ ತಮಿಳುನಾಡಿಗೆ ರಾಜ್ಯ ಹರಿಸಿರುವ ನೀರಿನ ಪ್ರಮಾಣ ಹಾಗೂ ಈಗಿರುವ ಪರಿಸ್ಥಿತಿ ಬಗ್ಗೆ ವಿವರಣೆ ನೀಡಿದ್ದಾರೆ. ಕಾವೇರಿ ಭಾಗದಲ್ಲಿ ಸಾಕಷ್ಟು ಮಳೆಯಾಗುತ್ತಿದೆ. ಜೂನ್ನಲ್ಲಿ 10 ಟಿಎಂಸಿ ನೀರು ತಮಿಳುನಾಡಿಗೆ ಹರಿಸಲಾಗಿದ್ದು, ಜುಲೈನಲ್ಲಿ ಇದುವರೆಗೂ 21 ಟಿಎಂಸಿ ನೀರು ಪೂರೈಕೆಯಾಗಿದೆ. ಉಳಿದ 10 ಟಿಎಂಸಿ ನೀರು ಕೂಡ ಇದೇ ತಿಂಗಳಲ್ಲಿ ಹರಿದು ಹೋಗಲಿದೆ. ಆಗಸ್ಟ್ ತಿಂಗಳ ಮಳೆಯ ಪ್ರಮಾಣ ನೋಡಿಕೊಂಡು ನೀರು ಹರಿಸುವ ಬಗ್ಗೆ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ಆದರೆ ಸದ್ಯಕ್ಕೆ ಯಾವುದೇ ಭರವಸೆ ನೀಡಲು ಸಾಧ್ಯವಿಲ್ಲ ಎಂದು ರಂಗನಾಥ್ ಸಮಿತಿಯ ಸಭೆಯಲ್ಲಿ ಹೇಳಿದ್ದಾರೆ. ಒಟ್ಟಾರೆ ತಮಿಳುನಾಡು ಕಾವೇರಿ ವಿಷಯದಲ್ಲಿ ಹೊಸ ಖ್ಯಾತೆ ತೆಗೆದಿದೆ. ಈ ವರ್ಷ ಸಾಕಷ್ಟು ಮಳೆ ಬೀಳುತ್ತಿದ್ರೂ ರಾಜ್ಯದ ನೀರಿಗಾಗಿ ಗಂಟು ಬಿದ್ದಿರೋದು, ಕೇರಳದ ನೀರು ತನಗೇ ಬೇಕು ಅಂತಿರೋದು ತಮಿಳುನಾಡಿನ ದುರಾಸೆಗೆ ಕನ್ನಡಿ ಹಿಡಿದಂತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.